ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನೇ ರಾಜ್ಕುಮಾರ. ರಾಜ್ ಉತ್ಸವ ಚಿತ್ರ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ಕಳೆದ ಸಂಚಿಕೆಯ ಅಣ್ಣವರ ಚಿತ್ರದ ಒಂದು ಚಿತ್ರ ಸಂಚಿಕೆಗೆ ಎಲ್ಲರೂ ಪ್ರೋತ್ಸಾಹವನ್ನು ನೀಡಿರ್ತೀರ. ಎಲ್ರಿಗೂ ಅನಂತ ಧನ್ಯವಾದಗಳು. ಹಾಗೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅಣ್ಣವರ ಅಮೋಘ ಅಭಿನಯದ ಒಂದು ಚಿತ್ರದ ಬಗ್ಗೆ ಮಾಹಿತಿನ ಹಂಚಿಕೊಳ್ಳೋದಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ವೀಕ್ಷಕರೇ, ಈ ಚಿತ್ರ ಬಂದು 1972ರಲ್ಲಿ ತೆರೆ ಕಾಣುತ್ತೆ. ಇದು ಅವರ ನಾಯಕ ನಟನಾಗಿ 139ನೇ ಚಿತ್ರವಾಗಿ ಕನ್ನಡದಲ್ಲಿ ಹೊರಹೊಮ್ಮುತ್ತೆ. ಯಾವುದಪ್ಪ ಆ ಚಿತ್ರ ಅಂತ ಎಲ್ರಿಗೂ ಕುತೂಹಲ ಇರ್ಬೋದು. ಆ ಚಿತ್ರ ಬಂದು ಸಿಪಾಯಿ ರಾಮ್. ಈ ಚಿತ್ರದ ಚಿತ್ರೀಕರಣ ಮೊದಲನೇ ಹಂತದಲ್ಲಿ ಬೆಂಗಳೂರಿನ ಸುತ್ತಮುತ್ತ ನಡೆಯುತ್ತೆ. ಎರಡನೇ ಹಂತದ ಚಿತ್ರೀಕರಣ ಬಂದು ಬೆಂಗಳೂರಿನ ಆಚೆ ಫಿಕ್ಸ್ ಆಗುತ್ತೆ. ಯಾಕಪ್ಪ ಅಂತಂದರೆ ಅದಕ್ಕೊಂದು ಕಾರಣ ಇದೆ. ಅದಕ್ಕೂ ಮೊದಲು ಚಿತ್ರದ ಒಂದು ಚಿತ್ರಕಥೆ ಸಾರಾಂಶದ ಬಗ್ಗೆ ಮಾಹಿತಿನ ಹಂಚ್ಕೊತೀನಿ. ಈ ಚಿತ್ರದ ಹೀರೋ ಬಂದು ಮಿಲ್ಟ್ರಿಯಲ್ಲಿ ಕೆಲಸ ಮಾಡಿ ಆರ್ಮಿಯಲ್ಲಿ ರಿಟೈರ್ಡ್ ಆಗಿ ತನ್ನ ಸ್ವಗ್ರಾಮಕ್ಕೆ ವಾಪಸ್ ಆಗ್ತಾರೆ. ಅಷ್ಟರಲ್ಲಾಗಲೇ ಹಳ್ಳಿಯಲ್ಲಿ ಜಮೀನ್ದಾರನ ದರ್ಪದ ಬಳಕೆ ಹೆಚ್ಚಾಗಿರುತ್ತೆ. ಹಾಗೆ ಮಹಿಳೆಯರ ವಿರುದ್ಧ ದೌರ್ಜನ್ಯಗಳು, ಅತ್ಯಾಚಾರಗಳು ಕೂಡ ನಡೀತಾ ಇರುತ್ತೆ. ಅದನ್ನು ವಿರೋಧಿಸೋರು ಯಾರಿಗೂ ಇರಲ್ಲ. ಅಷ್ಟರಲ್ಲಿ ತನ್ನ ತಂಗಿ ಮದುವೆಯನ್ನು ಮಾಡಬೇಕು ಅಂತ ನಾಯಕ ಸಿದ್ಧಪಡಿಸ್ಕೊಂಡಾಗ ಅವಳ ವಿರುದ್ಧ ಕೂಡ ಅತ್ಯಾಚಾರ ಎಸಗಲಾಗುತ್ತೆ ಜಮೀನ್ದಾರನಿಂದ. ಆ ಒಂದು ಘಟನೆಯಲ್ಲಿ ಆಕಸ್ಮಿಕವಾಗಿ ಹೀರೋ ಜೈಲು ಪಾಲನ್ನು ಅನುಭವಿಸಬೇಕಾಗುತ್ತೆ. ತದನಂತರ ಜೈಲಿನಲ್ಲಿ ಕೆಲವಾರು ಘಟನೆಗಳು ನಡೆಯುತ್ತೆ. ತದನಂತರ ಅವರು ಅಲ್ಲಿಂದ ಒಂದು ಆಕಸ್ಮಿಕವಾಗಿ ಡಕಾಯಿತರ ಗುಂಪನ್ನು ಸೇರ್ಕೊತಾನೆ. ಅಲ್ಲಿ ಅವರ ಮನಪರಿವರ್ತನೆಯನ್ನು ಮಾಡಿ ಒಳ್ಳೆಯವರಾಗಿ ಮಾಡೋ ಒಂದು ಇದರಲ್ಲಿ ಹಲವಾರು ಘಟನೆಗಳು ನಡೆಯುತ್ತೆ. ಅಲ್ಲಿಂದ ಬರುವಷ್ಟರೊಳಗೆ ಅವರು ಒಂದು ರೀತಿ ಡಕಾಯಿತರಾಗಿ ಬದಲಾಗಬೇಕಾಗತ್ತೆ. ಯಾವುದಪ್ಪ ಆ ಒಂದು ಸ್ಥಳ ಅಂತಂದರೆ ಚಂಬಲ್ ಕಣಿವೆ. ಈ ಪೂಲಂದೇವಿ ಇದ್ದಂತಹ ಒಂದು ಸ್ಥಳ. ಅಂದಿನ ಕಾಲದಲ್ಲೇ ಇನ್ನೂ ಆ ಡಕಾಯಿತರು ಆಡಳಿತ ನಡೆಸಿದಂತಹ ಕಾಲದಲ್ಲೇ ಇಲ್ಲಿ ಹೋಗಿ ಚಿತ್ರೀಕರಣ ಮಾಡುವಂತಹ ಒಂದು ದುಸ್ಸಾಹಸ ಅಂತಲೇ ಹೇಳ್ಬೋದು, ಕೈಗೊಳ್ತಾರೆ. ಇನ್ನೊಂದು ಸ್ವಾರಸ್ಯ ಏನಂತಂದರೆ ಆ ಒಂದು ಸಮಯದಲ್ಲಿ ಅವರಿಗೆ ಒಂದು ಈ ಮಾಹಿತಿ ದೊರೆತು ಚಿತ್ರದ ನಾಯಕ ನಾಯಕಿಯರನ್ನು ಅಪಹರಣ ಮಾಡುವ ಸಂಚನ್ನು ಕೂಡ ಮಾಡಿರ್ತಾರೆ ಅನ್ನೋ ಒಂದು ಮಾಹಿತಿಯೂ ಕೂಡ ನಮಗೆ ಲಭ್ಯವಾಗಿದೆ. ಒಂದು ಭಗವಂತನ ಆಶೀರ್ವಾದದಿಂದ ಅದು ನಡೆಯೋದಿಲ್ಲ. ಅದು ಒಂದು ಸಂತಸದ ವಿಚಾರ ಅಂತ ಹೇಳ್ಬೋದು. ಇನ್ನು ಚಿತ್ರದ ತಾಂತ್ರಿಕ ವರ್ಗಕ್ಕೆ ಬರೋಣ ಸ್ನೇಹಿತರೆ. ಈ ಚಿತ್ರವನ್ನು YR ಸ್ವಾಮಿಯವರು ನಿರ್ದೇಶನವನ್ನು ಮಾಡಿರ್ತಾರೆ. ಅಣ್ಣವರ ಹಲವಾರು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ ಇವರು. ಹಾಗೆಯೇ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇವ್ರದ್ದು ಚಿತ್ರ ಕಥೆಗಾರರಾಗಿಯೂ ಕೂಡ ಚಿತ್ರರಂಗದಲ್ಲಿ ಇವರು ಗುರುತಿಸ್ಕೊಂಡಿರ್ತಾರೆ. ಹಾಗೆ 18 ಚಿತ್ರಗಳಿಗೆ ರಾಜ್ಕುಮಾರ್ ನಟಿಸಿರುವ 18 ಚಿತ್ರಗಳಿಗೆ ಇವರು ನಿರ್ದೇಶನವನ್ನು ಮಾಡಿ ದಾಖಲೆಯನ್ನು ಕೂಡ ಬರೀತಾರೆ. ಅದು ಒಂದು ವಿಶೇಷ. ಅವುಗಳೆಂದರೆ ಕೆಲವೊಂದು ಚಿತ್ರದ ಹೆಸರುಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಕ್ತ ಕನಕದಾಸ, ಪರೋಪಕಾರಿ, ಭಲೆ ಹುಚ್ಚ, ಹೀಗೆ 10 ಹಲವಾರು ಚಿತ್ರಗಳು ಇರುತ್ತವೆ. ಇನ್ನು YR ಸ್ವಾಮಿ ಅವರಿಗೆ 1990-91ರ ಸಾಲಿನಲ್ಲಿ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವವನ್ನು ನೀಡ್ತಾರೆ. ಇನ್ನು ಈ ಚಿತ್ರದ ಛಾಯಾಗ್ರಹಣವನ್ನು ಚಿಟ್ಟಿ ಬಾಬು ಅನ್ನೋರು ನಿರ್ವಹಿಸಿಕೊಂಡಿರ್ತಾರೆ. ಹಾಗೆ ಈ ಚಿತ್ರದ ಸಂಕಲನವನ್ನು P. ಭಕ್ತವತ್ಸಲಂ ಅನ್ನೋರು ನಿರ್ವಹಿಸಿದ್ದಾರೆ. ಇನ್ನು ಈ ಚಿತ್ರವನ್ನು ಶ್ರೀ ಭಗವತಿ ಪ್ರೊಡಕ್ಷನ್ಸ್ ಅನ್ನೋ ಕಂಪನಿ ವಹಿಸ್ಕೊಂಡಿರುತ್ತೆ. ಅಣ್ಣವ್ರಿಗೆ ಈ ಚಿತ್ರದಲ್ಲಿ ಒಂದು 2 ಶೇಡ್ನ ಪಾತ್ರ ಅಂತ ಹೇಳ್ಬೋದು, ಅಥವಾ 3 ಶೇಡ್ ಅಂತ ಕೂಡ ಹೇಳಿದ್ರು ತಪ್ಪಾಗಲಾರ್ದು. ಒಂದು ಸೈನಿಕರಾಗಿ, ಮತ್ತೊಂದು ಹಳ್ಳಿಯ ನಾಯಕರಾಗಿ, ಹಾಗೂ ಮತ್ತೊಂದು ಒಂದು ಡಕಾಯಿತರ ಗುಂಪಲ್ಲಿ ಕಾಣಿಸ್ಕೊಳ್ಳೋ ವ್ಯಕ್ತಿಯಾಗಿ. ಹಾಗೆ ಇನ್ನು ಮುಂದಿನ ವಿಷಯಕ್ಕೆ ಬರೋಣ. ಇನ್ನು ಈ ಚಿತ್ರದ ಜೀವಾಳ, ಉಸಿರು ಅಂತ ಹೇಳಿದ್ರೆ ಸಂಗೀತ, ಹಾಡುಗಳು. ಸಂಗೀತದ ಜವಾಬ್ದಾರಿಯನ್ನು ಉಪೇಂದ್ರ ಕುಮಾರ್ ಅವರು ಅದ್ಭುತವಾಗಿ ನಿರ್ವಹಿಸಿರ್ತಾರೆ. ಅದ್ಭುತವಾದ ಹಾಡುಗಳು ಕೂಡ ಮೂಡಿ ಬಂದಿರ್ತವೆ. ಈ ಚಿತ್ರದ ಸಂಗೀತದ ಜೊತೆಗೆ ಸಾಹಿತ್ಯದ ಜವಾಬ್ದಾರಿಯನ್ನು RN ಜಯಗೋಪಾಲ್ ಅವರು ಯಶಸ್ವಿಯಾಗಿ ನಿರ್ವಹಿಸಿ ಅತ್ಯಂತ ಅದ್ಭುತ ಹಾಡುಗಳನ್ನು ಕೂಡ ಕೊಟ್ಟಿರ್ತಾರೆ. ಈ ಚಿತ್ರದಲ್ಲಿ ಒಟ್ಟು 5 ಹಾಡುಗಳು ಮೂಡಿ ಬಂದಿರ್ತವೆ. ಮೊದಲನೇದಾಗಿ P. ಸುಶೀಲಾ ಅವರ ಒಂದು ಕಂಠದಲ್ಲಿ ಮೂಡಿ ಬಂದಿರುವಂಥ ಸುಮಧುರ ಗೀತೆ ಎಲ್ಲರ ಮನೆ ಸೂರೆಗೊಳ್ಳುತ್ತೆ, ಕೇಳುಗರಿಗೂ ಒಂದು ಇಂಪನ್ನು ಕೊಡುತ್ತೆ. ಕಣ್ಣ ನೋಟದಲ್ಲಿ ನೀ ಕಾಡಬೇಡ ನನ್ನ ಅನ್ನೋ ಹಾಡು ಅದ್ಭುತವಾಗಿದೆ.
ಕ್ಯಾಮ್ರಾ ವರ್ಕ್ ಆಗಲಿ, ಹಾಡಾಗಲಿ, ಸಂಗೀತ ಆಗಲಿ ಮನಸ್ಸಿಗೆ ಮುದವನ್ನು ಕೊಡುತ್ತೆ. ಇನ್ನು ಎರಡನೇ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಲ್ ಆರ್ ಈಶ್ವರಿ ಅವರ ಒಂದು ಧ್ವನಿಯಲ್ಲಿ ಮೂಡಿಬರುತ್ತೆ. ಅದು ಕೂಡ ನೀವೆಲ್ಲ ನೋಡಿರ್ತೀರ ಹಾಡನ್ನು. ಈ ಹಾಡಲ್ಲಿ ಆರತಿ, ಶಿವರಾಮ್ ಹಾಗೂ ಸಹ ಕಲಾವಿದರು ಭಾಗವಹಿಸಿರ್ತಾರೆ. ಬಾಜಿ ಕಟ್ಟಿ ನೋಡು ಬಾರೋ ಮೀಸೆ ಮಾವ, ಬಾಜಿ ಕಟ್ಟಿ ನೋಡಿ ಬಾರೋ ಮೀಸೆ ಮಾವ ಅನ್ನೋ ಹಾಡು ಅದ್ಭುತವಾಗಿ ಮೂಡಿಬಂದಿರುತ್ತೆ. ಹಾಗೆ ನಾಲ್ಕನೇ ಹಾಡಾಗಿ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಒಂದು ಧ್ವನಿಯಲ್ಲಿ ಮೂಡಿಬಂದಿರುವಂತಹ ಸುಮಧುರ ಗೀತೆ ನಿದಿರೆಯೂ ಸದಾ ಏಕೋ ದೂರ ಅನ್ನೋ ಹಾಡು ಕೂಡ ಅಚ್ಚುಕಟ್ಟಾಗಿ ಮೂಡಿಬಂದಿರುತ್ತೆ. ಇನ್ನು ಈ ಚಿತ್ರದ ನನ್ನ ಒಂದು ನೆಚ್ಚಿನ ಹಾಡು ಕೂಡ ಹೌದು, ಎಲ್ಲರ ನೆಚ್ಚಿನ ಹಾಡು ಕೂಡ ಹೌದು, ಎವರ್ಗ್ರೀನ್ ಸಾಂಗ್ ಅಂತಲೇ ಹೇಳ್ಬೋದು. ನಮ್ಮ ಪಿ ಬಿ ಶ್ರೀನಿವಾಸ್ ಅವರ ಒಂದು ಧ್ವನಿಯಲ್ಲಿ ಮೂಡಿಬಂದಿರುವಂಥದ್ದು. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಮಡದಿ ಮಕ್ಕಳು ಸ್ನೇಹಿತರನ್ನು ಮಣ್ಣಿನ ವಶ ಮಾಡಿ ಅನ್ನೋ ಹಾಡು ಕೂಡ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಸಾಹಿತ್ಯನೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಬಂದಿದೆ. ಓವರಾಲ್ ಹೇಳಬೇಕು ಅಂತಂದರೆ ಒಂದು ಸಾಂಸಾರಿಕ ಎಂಟರ್ಟೈನ್ಮೆಂಟ್ ಚಿತ್ರ, ಫ್ಯಾಮಿಲಿ ಪ್ಯಾಕ್ ಮೂವಿ ಅಂತ ಹೇಳ್ಬೋದು. ಹಾಗೆ ಈ ಚಿತ್ರದ ಇನ್ನೊಂದು ವಿಶೇಷತೆಯನ್ನು ನಿಮ್ಗೆ ಹೇಳಲೇಬೇಕು. ಇದು ಕಾದಂಬರಿ ಆಧಾರಿತ ಒಂದು ಚಿತ್ರ. ನುಗ್ಗೇಹಳ್ಳಿ ಪಂಕಜ ಅವರ ಹೋಗಿ ಬರಲೇ ಮುನಿ ಅನ್ನುವ ಒಂದು ಕಾದಂಬರಿಯನ್ನು ಆಧರಿಸಿ ಚಿತ್ರಕಥೆಯನ್ನು ಮಾಡಲಾಗುತ್ತೆ. ಹಾಗೆ ಕಾದಂಬರಿ ಆಧಾರಿತ ಮೊದಲ ವರ್ಣಮಯ ಚಿತ್ರ ಕೂಡ ಹೌದು ಈ ಚಿತ್ರವಾಗಿರುತ್ತೆ. ಸಿಪಾಯಿ ರಾಮ ಮೊದಲ ವರ್ಣಮಯ ಚಿತ್ರ, ಕಾದಂಬರಿ ಆಧಾರಿತ ಮೊದಲ ವರ್ಣಮಯ ಚಿತ್ರ ಅನ್ನೋದು ದಾಖಲೆಗಳಲ್ಲಿ ಸೇರಿಕೊಳ್ಳುತ್ತೆ. ಇನ್ನು ಈ ಚಿತ್ರಕ್ಕೆ ಹಲವಾರು ದಾಖಲೆಗಳಿವೆ, ಪ್ರಶಸ್ತಿಗಳು ಕೂಡ ಬಂದಿವೆ. ಈ ಚಿತ್ರಕ್ಕೆ 72-73ನೇ ಸಾಲಿನ ಪ್ರಶಸ್ತಿ ವಿಭಾಗದಲ್ಲಿ 3ನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಹಾಗೂ ಲೀಲಾವತಿ ಅವರಿಗೆ ಉತ್ತಮ ಪೋಷಕ ನಟಿ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ. ಇನ್ನು ಚಿತ್ರದ ತಾರಾಬಳಗದಲ್ಲಿ ನಾಯಕರಾಗಿ ಅಣ್ಣವರು ವಿಜೃಂಭಿಸಿದ್ದಾರೆ ಅಂತ ಹೇಳ್ಬೋದು. ಆರತಿಯವರು ಪಾತ್ರದಲ್ಲಿ ಬರ್ತಾರೆ. ಲೀಲಾವತಿಯವರು ಅಣ್ಣವರ ಪತ್ನಿಯಾಗಿ ಅಭಿನಯಿಸಿರ್ತಾರೆ. ಹಾಗೆ ಶಿವರಾಮು, ಅಶ್ವಥ್ ಮತ್ತು ತೂಗುದೀಪ ಶ್ರೀನಿವಾಸು, ವಜ್ರಮುನಿ, ಹೀಗೆ ಹಲವಾರು ಕಲಾವಿದರು ಚಿತ್ರದಲ್ಲಿ ಅಭಿನಯಿಸಿರ್ತಾರೆ. ಈ ಚಿತ್ರವನ್ನು ಒಮ್ಮೆ ಯೂಟ್ಯೂಬ್ನಲ್ಲಿ ಎಲ್ಲರೂ ನೋಡಿ ಆನಂದಿಸಿ. ಹೀಗೆ ಇನ್ನೂ ಹಲವಾರು ಸ್ವಾರಸ್ಯಕರ ಘಟನೆಗಳನ್ನ ಅಣ್ಣವರ ಚಿತ್ರದ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತೀನಿ ಮುಂದಿನ ಸಂಚಿಕೆಗಳಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.